ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಮೀನಿಂಗು, ಆಬ್ಜೆಕ್ಟಿವ್ಸು ಮತ್ತು ಮೆಥಡ್ಸ್ ಆಫ್ ಮೇಂಟೈನಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಯಾವ್ಯಾವ ಫೈನಲ್ ಅಕೌಂಟ್ಸ್ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಯಾವುದ್ಯಾವ್ದು ಬರುತ್ತಪ್ಪ ಅಂದರೆ, ಮೊದಲನೇದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಬರುತ್ತೆ. ಎರಡನೇದು ಜನರಲ್ ಪಿ ಆ್ಯಂಡ್ ಎಲ್ ಅಕೌಂಟ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಲಾಸ್ಟ್ ಒನ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಇಷ್ಟು ಫೈನಲ್ ಅಕೌಂಟ್ಸನ್ನು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂಡರಲ್ಲಿ ಪ್ರಿಪೇರ್ ಮಾಡ್ತಾರೆ. ಈಗ ಮೊದಲಿಗೆ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗು ಮತ್ತು ಡಿಪಾರ್ಟ್ಮೆಂಟಲ್ ಪಿ ಆ್ಯಂಡ್ ಎಲ್ ಅನ್ನು ಅಬ್ಸರ್ವ್ ಮಾಡೋಣ. ಬನ್ನಿ, ಈಗ ಈ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಫಸ್ಟ್ ಐಟಮ್ ಓಪನಿಂಗ್ ಸ್ಟಾಕ್ ತಗೊಳ್ತೀವಿ, ಪರ್ಚೇಸಸ್ ಲೆಸ್ ರಿಟರ್ನ್ಸ್ ನೆಟ್ ಪರ್ಚೇಸಸ್ ಅನ್ನು ತಗೊಳ್ತೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ವೇಜಸ್ಸು, ಪವರ್ ಚಾರ್ಜಸ್ಸು, ಕೋಲು, ವಾಟರು, ಫ್ಯೂಯಲ್ಲು, ಮತ್ತು ಇಂಪೋರ್ಟ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಆಕ್ಟ್ರಾಯಿ, ಕ್ಲಿಯರಿಂಗ್ ಚಾರ್ಜಸ್ ಅನ್ನು ತಗೊಳ್ತೀವಿ. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ, ಫ್ಯಾಕ್ಟರಿ ಲೈಟಿಂಗು ಈ ಥರದ್ದೇನಾದರೂ ಕೊಟ್ಟಿದ್ದಾಗ, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ದರೆ ಅದನ್ನು ನಾವು ಇದರ ಅಂಡರಲ್ಲಿ ರೆಕಾರ್ಡ್ ಮಾಡ್ತೀವಿ. ನೋಡಿ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋ ಟೈಮಲ್ಲಿ ಅವರು ಓಪನಿಂಗ್ ಸ್ಟಾಕನ್ನು, ಪರ್ಚೇಸಸ್ಸನ್ನು, ಸೇಲ್ಸನ್ನು, ಕ್ಲೋಸಿಂಗ್ ಸ್ಟಾಕನ್ನು ಇವರು ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಬಿಡ್ತಾರೆ. Some items they will give you department wise, but some items they will not give you department wise. ಸ್ವಲ್ಪ ಐಟಮ್ಸ್ ಅನ್ನ ಅವರು ಡಿಪಾರ್ಟ್ಮೆಂಟ್ ವೈಸ್ ಕೊಡ್ತಾರೆ. ಸ್ವಲ್ಪ ಐಟಮ್ಸ್ ಏನ್ ಮಾಡಿರ್ತಾರೆ ಅವರು ಅಂದ್ರೆ ಎಂಟೈರ್ ಬಿಸ್ನೆಸ್, ಹೋಲ್ ಬಿಸ್ನೆಸ್ ಕನ್ಸರ್ನ್ ಕೊಟ್ಟಿರ್ತಾರೆ ಅವರು. ಆವಾಗ ನೀವೇನ್ ಮಾಡಬೇಕು, ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕೆ ಈ ತರ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಹೋಲ್ ಬಿಸ್ನೆಸ್ದು ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಒಂದೇ ಅಮೌಂಟ್ ಕಾಲಮ್, ಎಂಟೈರ್ ಬಿಸ್ನೆಸ್ಗೆ ಒಂದೇ ಅಮೌಂಟ್ ಕಾಲಮ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ಎಂಟೈರ್ ಬಿಸ್ನೆಸ್ ಏನಿರುತ್ತೆ ಅದನ್ನ ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಅಲ್ಲಿ ನಾನು ಇಲ್ಲಿ 2 ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಎ ಡಿಪಾರ್ಟ್ಮೆಂಟ್, ಇನ್ನೊಂದು ಬಿ ಡಿಪಾರ್ಟ್ಮೆಂಟ್ ಅಂತ ಬಂದಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅವರು ವೇಜಸ್ ನಮ್ಗೆ ಏನಾದ್ರು 2000 rupees ಕೊಟ್ಟಿದ್ದಾರೆ, ಹೋಲ್ ಬಿಸ್ನೆಸ್ 2000 ಇದೆ ವೇಜಸ್ ಅಂದಾಗ, ಇದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ ಎಗೆ ಮತ್ತೆ ಡಿಪಾರ್ಟ್ಮೆಂಟ್ ಬಿಗೆ ಡಿವೈಡ್ ಮಾಡ್ಬೇಕಾಗುತ್ತೆ. ಹೇಗೆ ಮಾಡ್ತೀರಾ ವೇಜಸ್ ಅನ್ನ? ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಅಪ್ರಾಪ್ರಿಯೇಟ್ ಬೇಸಿಸ್ ಅನ್ನ ಅಸರ್ಟೈನ್ ಮಾಡ್ತೀವಿ. ವೇಜಸ್ ಅನ್ನ ಪೇಮೆಂಟ್ ಮಾಡೋದು ಯಾರಿಗೆ? ನಾವು ಲೇಬರ್ಸ್ಗೆ, ವರ್ಕರ್ಸ್ಗೆ. ಹಾಗಾದ್ರೆ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ವರ್ಕರ್ಸು, ಬಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ವರ್ಕರ್ಸ್ ಅಂತ ನಾವೇನ್ ಮಾಡ್ತೀವಿ, ನಂಬರ್ ಆಫ್ ವರ್ಕರ್ಸ್ ಅನ್ನ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಎ ಡಿಪಾರ್ಟ್ಮೆಂಟ್ ಅಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ರು ಅಂತ ಅನ್ಕೊಳ್ಳಿ. ಈಗ ಬಿ ಡಿಪಾರ್ಟ್ಮೆಂಟ್ ಅಲ್ಲಿ 4 ಜನ ಕೆಲಸ ಮಾಡ್ತಾ ಇದ್ರು ಅಂತ ಅನ್ಕೊಳ್ಳಿ. ಹಾಗಾದ್ರೆ ರೇಷಿಯೋ ಎಷ್ಟು ಬರುತ್ತೆ ಅಂದ್ರೆ 5:4 ಅಂತ ತಗೊಳ್ತೀವಿ. ಈ 2000 ಅನ್ನ 5/9, 4/9 ಮಾಡ್ತೀವಿ. 9 ಹೇಗೆ ಬಂತು? 5 + 4 ಮಾಡಿದ್ರೆ 9 ಬರುತ್ತೆ. ಹಾಗಾದ್ರೆ ಈ 2000 ಅನ್ನ 9 ಈಕ್ವಲ್ ಪೀಸಸ್ ಆಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ 5 ಪೀಸಸ್ ಅನ್ನ ಡಿಪಾರ್ಟ್ಮೆಂಟ್ ಎಗೆ ಕೊಡ್ತೀವಿ, 4 ಪೀಸಸ್ ಅನ್ನ ಡಿಪಾರ್ಟ್ಮೆಂಟ್ ಬಿಗೆ ಕೊಡ್ತೀವಿ. ಈ ತರ ನಾವೇನ್ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಫ್ ಇನ್ ಕೇಸ್ ಅವ್ರೇನಾದ್ರು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಸ್ಪೆಸಿಫೈ ಮಾಡ್ಬಿಟ್ಟಿದ್ದಾರೆ ಬೇಸಿಸ್ ಅನ್ನ ಅಂತಂದ್ರೆ, ನಾವಾಗ ಆ ಬೇಸಿಸ್ ಅನ್ನೇ ಫಾಲೋ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಪ್ರಾಬ್ಲಮ್ ಸೈಲೆಂಟ್ ಆಗಿದೆ, ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಅಂತಂದಾಗ, ಆಗ ನಾವೇನ್ ಮಾಡ್ತೀವಿ, ಈ ತರ ಸೂಟಬಲ್ ಬೇಸಿಸ್ ಅನ್ನ ನಾವು ಥಿಂಕ್ ಮಾಡಿ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈಗ ಬನ್ನಿ, ಆ ತರದ್ದು ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಆಗದೆ ಇರೋ ಸ್ವಲ್ಪ ಐಟಮ್ಸ್ ಅನ್ನ ನಾನು ತಗೊಂಡಿದ್ದೀನಿ. ಮೊದಲನೇದು ನೋಡಿ, ಕ್ಯಾರಿಯೇಜ್ ಅಂಡ್ ಫ್ರೈಟ್ ಚಾರ್ಜಸ್ ಇದೆ. ಕ್ಯಾರಿಯೇಜು ಮತ್ತೆ ಫ್ರೈಟ್ ಚಾರ್ಜಸ್ ಯಾವ ಟೈಮಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ? ಗೂಡ್ಸ್ ಅನ್ನ ಮಾರ್ಕೆಟ್ ಪ್ಲೇಸ್ ಇಂದ ಅಂದ್ರೆ ಸಪ್ಲೈಯರ್ಸ್ ಇಂದ ಪರ್ಚೇಸ್ ಮಾಡ್ಕೊಂಡು ಬರೋ ಟೈಮಲ್ಲಿ ಕ್ಯಾರಿಯೇಜ್ ಫ್ರೈಟ್ ಇನ್ವರ್ಡ್ಸ್ ಆಗುತ್ತಲ್ಲ, ಆಗ ನಾವು ಪೇಮೆಂಟ್ ಮಾಡ್ತೀವಿ. ಅದಕ್ಕೆ ಬೇಸಿಸ್ ಏನಾಗಿರುತ್ತೆ ಅಂದ್ರೆ ಪರ್ಚೇಸಸ್ ಆಗಿರುತ್ತೆ. ಈಗ ಡಿಪಾರ್ಟ್ಮೆಂಟ್ ಎದು ಪರ್ಚೇಸಸ್ ಬಂದು 5000 ಇದೆ ಅಂತ ಅನ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಬಿ 6000 ಇದೆ ಅಂತ ಅನ್ಕೊಳ್ಳಿ. ಇದನ್ನ ನಾವು ರೇಷಿಯೋ ಕನ್ವರ್ಟ್ ಮಾಡ್ಕೊಳ್ತೀವಿ. 0 0 ಕ್ಯಾನ್ಸಲ್ ಮಾಡ್ಕೊಳ್ರಿ, 5:6 ಬರುತ್ತೆ. ಹಾಗಾದ್ರೆ 5/11, 6/11, 11 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಏನು, ಆ ಕ್ಯಾರಿಯೇಜ್ ಇನ್ವರ್ಡ್ಸ್ ಅನ್ನ ಮತ್ತೆ ಫ್ರೈಟ್ ಚಾರ್ಜಸ್ ಅನ್ನ. 11 ಅಲ್ಲಿ 5 ನಾವು ಎ ಡಿಪಾರ್ಟ್ಮೆಂಟ್ಗೆ ಕೊಡ್ತೀವಿ, 11 ಅಲ್ಲಿ 6 ಅನ್ನು ನಾವು ಬಿ ಡಿಪಾರ್ಟ್ಮೆಂಟ್ಗೆ ಕೊಡ್ತೀವಿ. ಈ ತರ ಡಿವೈಡ್ ಮಾಡ್ತಾ ಹೋಗ್ಬೇಕು. ಹೋಲ್ ಎಕ್ಸ್ಪೆನ್ಸಸ್ ಏನು ಟೋಟಲ್ ಎಕ್ಸ್ಪೆನ್ಸಸ್ ಇರುತ್ತೆ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಆಗಬೇಕು. ಮತ್ತೆ ಈ ಇಂಪೋರ್ಟ್ ಡ್ಯೂಟಿ, ಆಕ್ಟ್ರಾಯಿ, ಕ್ಲಿಯರಿಂಗ್ ಚಾರ್ಜಸ್ ಮತ್ತೆ ಎಕ್ಸೈಸ್ ಡ್ಯೂಟೀಸು ಅದು ಯಾವ ಟೈಮಲ್ಲಿ ಅಕ್ಕರ್ ಆಗಿದೆ? ಪರ್ಚೇಸ್ ಮಾಡೋ ಟೈಮಲ್ಲಿ ಅಕ್ಕರ್ ಆಗಿದ್ರೆ ಪರ್ಚೇಸಸ್ ಅದಕ್ಕೆ ಬೇಸಿಸ್. ಸೇಲ್ಸ್ ಮಾಡೋ ಟೈಮಲ್ಲಿ ಅಕ್ಕರ್ ಆಗಿದೆ, ಯಾವ್ದೀಗ ಸೇಲ್ಸ್ ಟ್ಯಾಕ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೇಲ್ಸ್ ಟ್ಯಾಕ್ಸ್ ಬಂದಿದೆ, ಅದಕ್ಕೆ ಬೇಸಿಸ್ ಬಂದು ಸೇಲ್ಸ್ ಆಗಿರುತ್ತೆ. ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್.
ನೆಕ್ಸ್ಟ್ ಕಮಿಷನ್ ಆನ್ ಪರ್ಚೇಸಸ್ ಅಂತ ಇದೆ ನೋಡಿ. ಕಮಿಷನ್ ಯಾವಾಗ ಪೇಮೆಂಟ್ ಮಾಡಿರೋದು? ಗೂಡ್ಸ್ ಅನ್ನ ಪರ್ಚೇಸ್ ಮಾಡೋ ಟೈಮಲ್ಲಿ, ಹಾಗಾದ್ರೆ ಇದಕ್ಕೆ ಬೇಸಿಸ್ ಪರ್ಚೇಸಸ್ ಆಗಿರುತ್ತೆ. ನೆಕ್ಸ್ಟ್ ಈ ಪವರ್ ಚಾರ್ಜಸ್ಸು, ವಾಟರ್ ಚಾರ್ಜಸ್ಸು, ಫ್ಯಾಕ್ಟರಿ ಲೈಟಿಂಗ್ ಇದೆಯಲ್ಲ, ಇದಕ್ಕೆಲ್ಲ ಬೇಸಿಸ್ ಯಾವ್ದಪ್ಪ ಅಂದ್ರೆ ಮೀಟರ್ ರೀಡಿಂಗ್. ಈಗ ನಾವು ಕಾಮನ್ ಆಗಿ ನಾವು ನಮ್ಮ ಮನೆಗಳಲ್ಲಿ ಏನಾದರೂ ಈ ಪವರ್ ಕನ್ಸಂಪ್ಷನ್ ಆಗ್ತಾ ಇದೆ ಅಂತಂದಾಗ ಎಷ್ಟು ಬಿಲ್ ಬಂದಿದೆ ಅಂದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಮೀಟರ್ ಅನ್ನ ರೀಡ್ ಮಾಡಿದಾಗ ಎಷ್ಟು ಯೂನಿಟ್ಸ್ ಕನ್ಸಂಪ್ಷನ್ ಆಗಿರುತ್ತೋ ಅದ್ರ ಮೇಲೆ ನಾವೇನ್ ಮಾಡ್ತೀವಿ? ಬಿಲ್ ಅನ್ನ ಪೇಮೆಂಟ್ ಮಾಡ್ತೀವಿ. ಅದೇ ತರನೇ ಡಿಪಾರ್ಟ್ಮೆಂಟ್ಸ್ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡ್ತಾ ಇದಾವೆ, ವಾಟರ್ ಕನ್ಸಂಪ್ಷನ್ ಮಾಡ್ತಾ ಇದಾವೆ, ಎಷ್ಟು ಲೈಟ್ಸ್ ಇಂದ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರ್ತಾ ಇದೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ? ಮೀಟರ್ ಅನ್ನ ರೀಡ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಇಫ್ ಇನ್ ಕೇಸ್ ಅಲ್ಲಿ ಮೀಟರ್ ರೀಡಿಂಗ್ ಕೊಟ್ಟಿಲ್ಲ ಅಂತಂದ್ರಾಗ ಎಲೆಕ್ಟ್ರಿಸಿಟಿ ಚಾರ್ಜಸ್ಗೆ ಮತ್ತೆ ಲೈಟಿಂಗ್ ಚಾರ್ಜಸ್ಗೆ ನಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಅನ್ನ ಕೊಟ್ಟಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ನಂಬರ್ ಆಫ್ ಲೈಟ್ ಪಾಯಿಂಟ್ಸು ಇಲ್ಲ ಅಂತಂದಾಗ ನಾವೇನ್ ಮಾಡ್ತೀವಿ? ಫೈನಲ್ ಆಗಿ ಏರಿಯಾ ಆಕ್ಯುಪೈಡ್ ಅನ್ನ ತಗೊಳ್ತೀವಿ. ಮೀನ್ಸ್ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಅಂತ. ಅಂದ್ರೆ ಎಷ್ಟು ಫ್ಲೋರ್ಗಳನ್ನ ಡಿಪಾರ್ಟ್ಮೆಂಟ್ಗಳು ಅಕ್ವೈರ್ ಮಾಡ್ಕೊಂಡಿರ್ತಾವೋ ಅಷ್ಟು ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ಪವರ್ ಆಗಿರ್ಲಿ, ವಾಟರ್ ಆಗಿರ್ಲಿ, ಇಲ್ಲ ಅಂತಂದ್ರೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗಿರ್ಲಿ, ಅಷ್ಟು ಕನ್ಸಂಪ್ಷನ್ ಆಗ್ತಾ ಇರುತ್ತೆ ಅಂತ ನಾವೇನ್ ಮಾಡ್ತೀವಿ? ಅಸ್ಯೂಮ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ನೋಡಿ, ನಾನು ಹೇಳಿದೆ ವೇಜಸ್ ಆಗ್ಲೇ ಹೇಳಿದೆ ನಿಮ್ಗೆ. ವೇಜಸ್ ಅನ್ನ ನಾವು ಡಿವೈಡ್ ಮಾಡಬೇಕು ಅಂದ್ರೆ ನಂಬರ್ ಆಫ್ ಲೇಬರ್ಸ್ ಅನ್ನ ತಗೋಬೇಕಾಗುತ್ತೆ. ನೋಡಿ ಇವೆಲ್ಲಾನು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋ ಇಂಟೆನ್ಷನ್ ಏನು? ಟು ಅಸರ್ಟೈನ್ ದಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಈಗ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ? ಎಕ್ಸ್ಟೆನ್ಷನ್ ಮಾಡಿದ್ರೆ P&L ಅಕೌಂಟ್ ಬರುತ್ತೆ. ಎರಡನ್ನೂ ನಾವು ಮರ್ಜ್ ಮಾಡಿ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಈಗ ನಾವು P&L ಅಕೌಂಟ್ಗೆ ಬಂದಿದ್ದೀವಿ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಇಂದ ಕ್ಯಾರಿ ಫಾರ್ವರ್ಡ್ ಆಗಿರುತ್ತಲ್ಲ ಗ್ರಾಸ್ ಪ್ರಾಫಿಟ್ ಗ್ರಾಸ್ ಲಾಸ್, ಅದರಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಬಂದಾಗ ಸ್ವಲ್ಪ ಐಟಮ್ಸ್ ಅವರು ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿರ್ತಾರೆ, ಸ್ವಲ್ಪ ಐಟಮ್ಸ್ ಅನ್ನ ಅವರು ಡಿಪಾರ್ಟ್ಮೆಂಟ್ ವೈಸ್ ಕೊಡೋದೇ ಇಲ್ಲ. ಆಗ ನೀವೇನ್ ಮಾಡಬೇಕು ಅಂದ್ರೆ ಅಪ್ರಾಪ್ರಿಯೇಟ್ ಬೇಸಿಸ್ ಅನ್ನ ಅಸರ್ಟೈನ್ ಮಾಡಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಸೇಮ್ ನೀವು ಫಾಲೋ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಅಂದಾಗ ಮಾತ್ರ ಈ ತರ ಸೂಟಬಲ್ ಬೇಸಿಸ್ ಅನ್ನ ನೀವು ಥಿಂಕ್ ಮಾಡಿ ಅದ್ರ ಬೇಸಿಸ್ ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಅಲೋಕೇಶನ್ ಮಾಡಬೇಕಾಗುತ್ತೆ. If they specify the particular base, the same must be followed. If in case ಅವ್ರು ಕೊಟ್ಟಿಲ್ಲ ಅಂದಾಗ ಇದನ್ನ ತಗೋಬೇಕಾಗುತ್ತೆ. ಬನ್ನಿ ಈಗ ನಾವಿಲ್ಲಿಗೆ ಬರೋಣ. ಈಗ ನಾನು ನೆಟ್ ಪರ್ಚೇಸಸ್ ಮೇಲೆ ಡಿವೈಡ್ ಆಗೋ ಇಂಡೈರೆಕ್ಟ್ ಇನ್ಕಮ್ಸ್ ಅನ್ನೋದು ಫಸ್ಟ್ ತಗೋಬಿಟ್ಟಿದ್ದೀನಿ. ಇಂಡೈರೆಕ್ಟ್ ಇನ್ಕಮ್ಸ್ ಬರುತ್ತಲ್ಲ, ಅಪಾರ್ಟ್ ಫ್ರಮ್ ಸೇಲ್ಸ್ ಏನೇ ಜನರೇಟ್ ಮಾಡಲಿ ಅವ್ರ ಇನ್ಕಮ್ಸ್, ಅದನ್ನ ನಾವು ಇಂಡೈರೆಕ್ಟ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಇಂಡೈರೆಕ್ಟ್ ಇನ್ಕಮ್ಸ್ ಇಲ್ಲಿ ನಾನು ಲೀಸ್ಟ್ ಮಾಡಿರೋದು ಒಂದು ಡಿಸ್ಕೌಂಟ್ ರಿಸೀವ್ಡ್ ಅಂತ ಇದೆ. ಡಿಸ್ಕೌಂಟ್ ರಿಸೀವ್ಡ್ ಅಟ್ ದಿ ಟೈಮ್ ಆಫ್ ಪರ್ಚೇಸ್ ಆಫ್ ಗೂಡ್ಸ್. ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡೋ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಡಿಸ್ಕೌಂಟ್ ಅನ್ನ ರಿಸಿಪ್ಟ್ ಮಾಡ್ಕೊಳ್ತೀವಿ. ಡಿಸ್ಕೌಂಟ್ ಅಲೋ ಮಾಡೋದು ಯಾರು? ಸಪ್ಲೈಯರ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 2 ಪರ್ಸನ್ಸ್ ಇದ್ದಾರೆ, ಬೈಯರು ಮತ್ತೆ ಸೆಲ್ಲರು. ಈ ಬೈಯರ್ ಏನ್ ಮಾಡ್ತಾನೆ? ಈ ಗೂಡ್ಸ್ ಅನ್ನ ಸೆಲ್ಲರ್ ಇಂದ ಬೈ ಮಾಡ್ತಾನೆ. ಪೇಮೆಂಟ್ ಮಾಡೋ ಟೈಮಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಈಗ 1000 ರೂಪೀಸ್ ಆಗಿದೆಯಲ್ಲ, ಏನಾದ್ರು ನನಗೆ ಡಿಸ್ಕೌಂಟ್ ಕೊಡಿ ಅಂತ ಹೇಳ್ತಾನೆ. ಆಗ ಸೆಲ್ಲರ್ ಏನ್ ಮಾಡ್ತಾನೆ? ಡಿಸ್ಕೌಂಟ್ ಅನ್ನ ಅಲೋ ಮಾಡ್ತಾನೆ. ಆಯ್ತು, ನೀನ್ 1000 ಕೊಡೋ ಪ್ಲೇಸಲ್ಲಿ ಜಸ್ಟ್ ನನಗೆ 900 ರೂಪೀಸ್ ಕೊಡು ಸಾಕು ಅಂತ ಹೇಳ್ತಾನೆ. ಹಾಗಾದ್ರೆ 100 ರೂಪೀಸ್ ಯಾರಿಗೆ ಬೆನಿಫಿಟ್ ಸಿಗುತ್ತೆ? ಬೈಯರ್ಗೆ ಸಿಗುತ್ತೆ. ಹಾಗಾದ್ರೆ ಡಿಸ್ಕೌಂಟ್ ರಿಸಿಪ್ಟ್ ಯಾರಿಗಾಗುತ್ತೆ ಅಂತಂದ್ರೆ ಪರ್ಚೇಸ್ ಮಾಡೋರಿಗೆ ಡಿಸ್ಕೌಂಟ್ ರಿಸಿಪ್ಟ್ ಆಗುತ್ತೆ. ಡಿಸ್ಕೌಂಟ್ ಅನ್ನ ಅಲೋ ಮಾಡಿದ್ ಯಾರು? ಸೆಲ್ಲರ್. ಹಾಗಾದ್ರೆ ಡಿಸ್ಕೌಂಟ್ ಅಲೌಡ್ ಯಾವ ಟೈಮಲ್ಲಿ ಬರುತ್ತೆ ಅಂದ್ರೆ ಗೂಡ್ಸ್ ಅನ್ನ ಸೇಲ್ ಮಾಡೋ ಟೈಮಲ್ಲಿ ಬರುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಬನ್ನಿ ಈಗ ಡಿಸ್ಕೌಂಟ್ ರಿಸೀವ್ಡ್ ಇದಕ್ಕೆ ಅಪ್ರಾಪ್ರಿಯೇಟ್ ಬೇಸಿಸ್ ಬಂದು ಪರ್ಚೇಸಸ್, ನೆಟ್ ಪರ್ಚೇಸಸ್ ತಗೋಬೇಕು. ಇಲ್ಲೂ ಅಷ್ಟೇ ನೀವು ನೆಟ್ ಪರ್ಚೇಸಸ್ ಅನ್ನೇ ತಗೋಬೇಕು. ಪರ್ಚೇಸ್ ಲೆಸ್ ರಿಟರ್ನ್ಸ್. ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್. ಪರ್ಚೇಸ್ ನಾವು ಪರ್ಚೇಸ್ ಮಾಡಿದ್ರೆ ತಾನೇ ಕ್ರೆಡಿಟಾರ್ಸ್ ಕ್ರಿಯೇಟ್ ಆಗೋದು. ನೆಕ್ಸ್ಟ್ ನೆಟ್ ಸೇಲ್ಸ್ ಯಾವ್ದಾವ್ದಕ್ಕೆ ಬರುತ್ತಪ್ಪ ಅಂತಂದ್ರೆ ಸೇಲ್ಸ್ ತುಂಬಾ ಇದೆ. ಕಮಿಷನ್ ರಿಸೀವ್ಡ್ ಆನ್ ಸೇಲ್ಸ್, ಇನ್ಕಮ್ ಇದು ನೋಡಿ, ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ಕಮ್. ಕಮಿಷನ್ ಆನ್ ಪರ್ಚೇಸಸ್ ಬಂದ್ರೆ ಅದು ಟ್ರೇಡಿಂಗ್ ಒಟ್ಟೋಗುತ್ತೆ, ಅದಕ್ಕೆ ಬೇಸ್ ಪರ್ಚೇಸಸ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನೋಡಿ, ಇದು ಇಂಡೈರೆಕ್ಟ್ ಇನ್ಕಮ್ ಅಪ್ಪ, ಇವೆಲ್ಲ ಇಂಡೈರೆಕ್ಟ್ ಇನ್ಕಮ್ಸ್. ಈಗ ಎಕ್ಸ್ಪೆನ್ಸಸ್ ನೋಡೋಣ. ಡಿಸ್ಕೌಂಟ್ ಅಲೌಡ್ ಅಟ್ ದಿ ಟೈಮ್ ಆಫ್ ಸೇಲ್ಸ್, ಕ್ಯಾರಿಯೇಜ್ ಔಟ್ವರ್ಡ್ಸ್ ಅಟ್ ದಿ ಟೈಮ್ ಆಫ್ ಸೇಲ್ಸ್. ಕ್ಯಾರಿಯೇಜ್ ಇನ್ವರ್ಡ್ಸ್ ಬಂದ್ರೆ ಪರ್ಚೇಸಸ್, ಔಟ್ವರ್ಡ್ ಬಂದ್ರೆ ಸೇಲ್ಸ್. ಅಡ್ವರ್ಟೈಸ್ಮೆಂಟ್ ಯಾವಾಗ ಮಾಡ್ತೀವಿ ನಾವು? ಅಡ್ವರ್ಟೈಸ್ಮೆಂಟ್ ಅನ್ನ ಗೂಡ್ಸ್ ಅನ್ನ ಸೇಲ್ ಮಾಡೋ ಟೈಮಲ್ಲೇ ತಾನೆ. ಹಾಗಾದ್ರೆ ಅದಕ್ಕೂ ಅಪ್ರಾಪ್ರಿಯೇಟ್ ಬೇಸಿಸ್ ಯಾವುದು? ನೆಟ್ ಸೇಲ್ಸ್. ಬ್ಯಾಡ್ ಡೇಟ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ಡೌಟ್ಫುಲ್ ಡೇಟ್ಸ್, ಇವೆಲ್ಲ ಏನಾದ್ರೂ ಬನ್ಲಿ ನೆಟ್ ಸೇಲ್ಸ್. ಸೇಲ್ಸ್ ಮಾಡಿದ್ರೆ ನಮ್ಗೆ ಕ್ರಿಯೇಟ್ ಆಗ್ತಾರೆ ಡೇಟಾರ್ಸ್. ಆ ಡೇಟಾರ್ಸ್ ಅಲ್ಲಿ ನಮಗೆ ಗುಡ್ ಡೇಟ್ಸ್, ಬ್ಯಾಡ್ ಡೇಟ್ಸ್, ಡೌಟ್ಫುಲ್ ಡೇಟ್ಸ್ ಇವೆಲ್ಲ ಬರುತ್ತೆ, ಪ್ರಾವಿಷನ್ಸ್ ಎಲ್ಲಾನು. ಅದಕ್ಕೆಲ್ಲ ಬೇಸ್ ಯಾವುದು ಅಂದ್ರೆ
ನೆಟ್ ಸೇಲ್ಸ್. ನೆಕ್ಸ್ಟ್ ಸೆಲ್ಲಿಂಗ್ ಕಮಿಷನ್ ಎಕ್ಸ್ಪೆನ್ಸಸ್, ಇದು ನಾವು ಸೇಲ್ಸ್ ಮೇಲೆನೆ ಡಿವೈಡ್ ಮಾಡ್ಬೇಕು. ಅಲ್ಲೇ ಕೊಟ್ಟಿದ್ದಾನೆ ನೋಡಿ, ಅಲ್ಲೇ ಸ್ಪೆಸಿಫೈ ಆಗ್ಬಿಟ್ಟಿದೆ ನೇಮ್ ಸೆಲ್ಲಿಂಗ್ ಕಮಿಷನ್ ಅಂತ. ಹಾಗಾದ್ರೆ ಸೇಲ್ಸ್ ಮೇಲೆ. ಸೇಲ್ಸ್ ಟ್ಯಾಕ್ಸ್ ಇಲ್ಲೂ ಅಷ್ಟೇನೆ ನೇಮ್ ಸ್ಪೆಸಿಫೈ ಆಗೋಗ್ಬಿಟ್ಟಿದೆ, ಸೇಲ್ಸ್ ಟ್ಯಾಕ್ಸ್ ಬೇಸ್ಡ್ ಆನ್ ದಿ ನೆಟ್ ಸೇಲ್ಸ್. ಸೇಲ್ಸ್ ಮ್ಯಾನ್ ಸ್ಯಾಲರಿ ಬೇಸ್ಡ್ ಆನ್ ನೆಟ್ ಸೇಲ್ಸ್. ಆಫ್ಟರ್ ಸೇಲ್ಸ್ ಸರ್ವಿಸ್ ಇದು ಕೂಡ ಬೇಸ್ಡ್ ಆನ್ ನೆಟ್ ಸೇಲ್ಸ್. ಸೇಲ್ಸ್ ಮೈನಸ್ ರಿಟರ್ನ್ಸ್ ನೆಟ್ ಸೇಲ್ಸ್. ಈಗ ನಮಗೆ ಫ್ಲೋರ್ ಸ್ಪೇಸ್ ಅಕ್ಯುಪೈಡ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೆಂಟ್, ರೇಟ್ಸ್, ಟ್ಯಾಕ್ಸಸ್. ರೆಂಟ್ ಏನಕ್ಕೆ ಕಟ್ಟೋದು ನಾವು? ಸ್ಪೇಸ್ಗೆ ಎಷ್ಟು ಅಕ್ಯುಪೈ ಮಾಡ್ಕೊಂಡಿರ್ತೀವಿ ಏರಿಯಾ, ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ನೋಡಿ, ರಿಪೈರ್ಸ್ ಅಂಡ್ ಇನ್ಶೂರೆನ್ಸ್ ಆಫ್ ಬಿಲ್ಡಿಂಗ್. ಇಫ್ ಇನ್ ಕೇಸ್ ನಾವೇನಾದ್ರೂ ಬಿಲ್ಡಿಂಗ್ ರಿಪೈರ್ಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಆಗ ಅದನ್ನು ಕೂಡ ನಾವು ಡಿವೈಡ್ ಮಾಡೋದಕ್ಕೆ ಏರಿಯಾನೇ ತಗೊಳ್ತೀವಿ. ಏರಿಯಾ ಆಕ್ಯುಪೈಡ್ ಏರಿಯಾನ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಸ್ಕ್ವೇರ್ ಫೀಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. 200 ಸ್ಕ್ವೇರ್ ಫೀಟ್ಸ್ ಎ ಡಿಪಾರ್ಟ್ಮೆಂಟ್ ಅಕ್ವೈರ್ ಮಾಡ್ಕೊಂಡಿದೆ, 400 ಸ್ಕ್ವೇರ್ ಫೀಟ್ಸ್ ಡಿಪಾರ್ಟ್ಮೆಂಟ್ ಬಿ ಅನ್ನೋದು ಅಕ್ವೈರ್ ಮಾಡ್ಕೊಂಡಿದೆ ಅಂತ ಕೊಟ್ಟಿರ್ತಾರೆ. ಈಗ ನಾವು ಇದನ್ನ ರೇಷಿಯೋಗೆ ಈಸಿಯಾಗಿ ಕನ್ವರ್ಟ್ ಮಾಡಬಹುದು. ಫಸ್ಟ್ ನೀವು ಏನ್ ಮಾಡಬೇಕು, ಝೀರೋಸ್ ಅನ್ನ ಕ್ಯಾನ್ಸಲ್ ಮಾಡಿ. ಇನ್ನು ಮಿನಿಮೈಸ್ ಮಾಡ್ಕೊಂಡ್ರೆ ಏನು ಉಳಿತಿನ್ನ 2:4 ಉಳಿತು. ಇದನ್ನು ಮಿನಿಮೈಸ್ ಮಾಡಕ್ ಆಗುತ್ತಾ ಚೆಕ್ ಮಾಡಿ. ಆಗುತ್ತೆ. 2 ಮತ್ತೆ 4 2 ಟೇಬಲ್ಸ್ ಅಲ್ಲಿ ಬರುತ್ತೆ. 2 1s 2 2s. ಹಾಗಾದ್ರೆ ರೇಷಿಯೋ ಎಷ್ಟು ಬರುತ್ತೆ? 1:2 ಬರುತ್ತೆ. ಈ ತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಮತ್ತೆ ರಿಪೈರ್ಸ್ ಆನ್ ಬಿಲ್ಡಿಂಗ್ ಈ ತರದ್ದು ಏನಾದ್ರು ಕೊಟ್ಟಿರ್ತಾರಲ್ಲ, ಟೋಟಲ್ ಅಮೌಂಟ್ ಕೊಟ್ಟಿರ್ತಾರಲ್ಲ, ಅಂದ್ರೆ ಎಂಟೈರ್ ಬಿಸ್ನೆಸ್ ಕೊಟ್ಟಿರ್ತಾರಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತೀವಿ. ಸ್ಪ್ಲಿಟ್ ಮಾಡೋದಕ್ಕೆ, ಡಿವೈಡ್ ಮಾಡೋದಕ್ಕೆ ನಮ್ಗೆ ರೇಷಿಯೋ ಬೇಕು. ರೇಷಿಯೋ ಬೇಕು ಅಂದ್ರೆ ನೀವು ಅಪ್ರಾಪ್ರಿಯೇಟ್ ಬೇಸಿಸ್ ಅನ್ನ ಅಸರ್ಟೈನ್ ಮಾಡಬೇಕು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್. ಎಲೆಕ್ಟ್ರಿಸಿಟಿ ಬಿಲ್, ಎಲೆಕ್ಟ್ರಿಸಿಟಿ ಚಾರ್ಜಸ್ ಕೊಟ್ಟರು ಅಂತ ಅನ್ಕೊಳ್ಳಿ. ಫಸ್ಟ್ ನೀವು ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಅನ್ನ ನೋಡ್ಬೇಕು. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂತಂದಾಗ ಆಗ ನೀವೇನ್ ಮಾಡಬೇಕು ಅಂದ್ರೆ ಫ್ಲೋರ್ ಸ್ಪೇಸ್ ಅಕ್ಯುಪೈಡ್ ಅನ್ನ ತಗೋಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ವ್ಯಾಲ್ಯೂ ಆಫ್ ಬಿಲ್ಡಿಂಗ್ಸ್ ತಗೊಳ್ಳಿ, ಏರಿಯಾ ಆಕ್ಯುಪೈಡ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ, ವ್ಯಾಲ್ಯೂ ಆಫ್ ಮೆಷಿನರಿ ಕೊಟ್ಟಿದಾರ ನೋಡ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಎದು ಡಿಪಾರ್ಟ್ಮೆಂಟ್ ಬಿದು. ಇಲ್ಲ ಸಪರೇಟ್ ಆಗಿ ಕೊಟ್ಟಿಲ್ಲ ಅಂತಂದ್ರೆ ನೀವು ಏರಿಯಾ ಆಕ್ಯುಪೈಡ್ ಅನ್ನ ತಗೊಳ್ಳಿ, ಡಿವೈಡ್ ಮಾಡಿ ಡಿಪ್ರಿಸಿಯೇಷನ್ ಅನ್ನ, P&L ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿ, ಎಲ್ಲ ಎಕ್ಸ್ಪೆನ್ಸಸ್ ಇವು. ನೆಕ್ಸ್ಟ್ ನಂಬರ್ ಆಫ್ ಎಂಪ್ಲಾಯೀಸ್ ಅನ್ನ ನಾವೇನೇನಕ್ಕೆ ತಗೊಳ್ತೀವಿ ಅಂತಂದ್ರೆ ಎಂಪ್ಲಾಯೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರೂ ಬರಲಿ, ಎಂಪ್ಲಾಯೀಸ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಯಾವ್ದಾದ್ರೂ ಬರಲಿ, ಎಲ್ಲಾನು ನಂಬರ್ ಆಫ್ ಎಂಪ್ಲಾಯೀಸ್. ಅವ್ರು ಕೊಡೋ ಸ್ಯಾಲ್ರಿ, ಅವ್ರು ಕೂಡ ಮೆಡಿಕಲ್ ಎಕ್ಸ್ಪೆನ್ಸಸ್, ಇನ್ಸೆಂಟಿವ್ಸ್, ಮತ್ತೆ ನಾವೇನಾದ್ರೂ PF ಕೊಡ್ತಾ ಇದ್ದೀವಿ, ESI ಕೊಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ, ಎಲ್ಲ ಕೂಡ ನಂಬರ್ ಆಫ್ ಎಂಪ್ಲಾಯೀಸ್ ಇಂದಾನೆ ಡಿವೈಡ್ ಆಗ್ತಾ ಹೋಗ್ಬೇಕು. ಸ್ಯಾಲರಿ, ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಮತ್ತೆ ಎಂಪ್ಲಾಯೀಸ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟು ದಿ ಎಂಪ್ಲಾಯೀಸ್, ಏನೇ ಬರಲಿ ಎಂಪ್ಲಾಯೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್, ಅದಕ್ಕೆಲ್ಲಾನು ಯಾವ್ದು ತಗೋಬೇಕು ನೀವು, ನಂಬರ್ ಆಫ್ ಎಂಪ್ಲಾಯೀಸ್. ಸಪೋಸ್ ಪ್ರಾಬ್ಲಮ್ ಅಲ್ಲ, ಅವರು ನಂಬರ್ ಆಫ್ ಲೇಬರ್ಸ್ ಕೊಟ್ಟಿಲ್ಲ ಅಂದಾಗ ನಂಬರ್ ಆಫ್ ಎಂಪ್ಲಾಯೀಸ್ ಬೇಸ್ ಮೇಲೆ ನೀವು ವೇಜಸ್ ಅನ್ನು ಕೂಡ ಡಿವೈಡ್ ಮಾಡಬೇಕಾಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಇಷ್ಟು P&L ಅಕೌಂಟ್. P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಮೈನ್ ಇಂಟೆನ್ಷನ್ ಏನು, ನಾವು ಟು ಅಸರ್ಟೈನ್ ದಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಈಚ್ ಡಿಪಾರ್ಟ್ಮೆಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಏನ್ ಬರ್ತಾ ಇದೆ, ನೆಟ್ ಲಾಸ್ ಏನ್ ಬರ್ತಾ ಇದೆ ಅಂತದನ್ನ ನಾವು ಅಸರ್ಟೈನ್ ಮಾಡೋದಕ್ಕೆ ಈ ಡಿಪಾರ್ಟ್ಮೆಂಟಲ್ P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅಲ್ಲಿಗೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವೇನ್ ಮಾಡೋಣಪ್ಪ ಈಗ ಅಂತಂದ್ರೆ ಜನರಲ್ P&L ಅಕೌಂಟ್ ಅನ್ನ ಡಿಸ್ಕಸ್ ಮಾಡೋಣ. ಏನಿದೆ ಜನರಲ್ P&L? ಡಿಪಾರ್ಟ್ಮೆಂಟಲ್ P&L ಅಕೌಂಟ್ ಗೊತ್ತಿದೆ ನಮಗೆ. ಇದು ಯಾವ್ದು, ಇದು ಜನರಲ್ P&L? ಏನಕ್ಕೆ ಪ್ರಿಪೇರ್ ಮಾಡಬೇಕಿದು? ಮೈನ್ ಇಂಟೆನ್ಷನ್ ಏನು ಇದನ್ನ ಪ್ರಿಪೇರ್ ಮಾಡೋದು? ನೋಡಿ, ಜನರಲ್ P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋ ಮೈನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಕೆಲವು ಎಕ್ಸ್ಪೆನ್ಸಸ್ ಮತ್ತೆ ಕೆಲವು ಇನ್ಕಮ್ಸ್ ಅನ್ನ ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋದಕ್ಕಾಗೋದೇ ಇಲ್ಲ. ನೋಡಿ, ಈ ತರ ನಾವು AB, ಇಲ್ಲಿ AB, ಇಲ್ಲಿ ಬಂದಾಗ ಕೆಲವು ಎಕ್ಸ್ಪೆನ್ಸಸ್ ಅನ್ನ, ಕೆಲವು ಇನ್ಕಮ್ಸ್ ಅನ್ನ ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡಕ್ಕಾಗಲ್ಲ. ಅಂತ ಎಕ್ಸ್ಪೆನ್ಸಸ್, ಅಂತ ಇನ್ಕಮ್ಸ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಜನರಲ್ P&L ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಇದನ್ನ ಪ್ರಿಪೇರ್ ಮಾಡೋ ಮೈನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಟು ಅಸರ್ಟೈನ್ ದಿ ಫೈನಲ್ ರಿಸಲ್ಟ್, ಟು ಅಸರ್ಟೈನ್ ದಿ ಓವರ್ ಆಲ್ ರಿಸಲ್ಟ್. ನೆಟ್ ಪ್ರಾಫಿಟ್ ಬರುತ್ತಾ, ನೆಟ್ ಲಾಸ್ ಬರುತ್ತಾ ಅಂದ್ರೆ ಓಲ್ ಕಂಪನಿಗೆ, ಓಲ್ ಬಿಸ್ನೆಸ್ಗೆ ಏನಾಗ್ತಾ ಇದೆ, ಫೈನಲ್ ರಿಸಲ್ಟ್ ಅನ್ನ ಅಸರ್ಟೈನ್ ಮಾಡೋದಕ್ಕೆ ನಾವು ಈ ಜನರಲ್ P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಈ ಜನರಲ್ P&L ಅಕೌಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಇರೋದಿಲ್ಲ, ಇದು ಹೋಲ್ ಬಿಸ್ನೆಸ್, ಇದು ಒಂದೇ ಅಮೌಂಟ್ ಕಾಲಮ್ ಇರುತ್ತೆ. ಈ ತರ ಜನರಲ್ P&L ಅಕೌಂಟ್ ನೋಡಿ. ಇದರಲ್ಲಿ ಇದನ್ನ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಜನರಲ್ P&L ಅಕೌಂಟ್ ಸ್ಟಾರ್ಟ್ಸ್ ವಿತ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಕ್ಯಾರಿ ಫಾರ್ವರ್ಡ್ಸ್ ಫ್ರಮ್ ದಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್.
ಈಗ ಡಿಪಾರ್ಟ್ಮೆಂಟಲ್ P&L ಅಕೌಂಟ್ ಇರುತ್ತಲ್ಲ, ಇದರಲ್ಲಿ ಏನು ನೆಟ್ ಲಾಸು ನೆಟ್ ಪ್ರಾಫಿಟ್ ಬಂದಿರುತ್ತೆ ಅದನ್ನು ನಾವೇನು ಮಾಡ್ತೀವಿ ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಈ ಜನರಲ್ P&L ಅಕೌಂಟಲ್ಲಿ ಕಾಮನ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಪೋರ್ಷನ್ಡ್ ಟು ಎನಿ ಡಿಪಾರ್ಟ್ಮೆಂಟ್ ಅಂಡ್ ಕಾಮನ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಅಪೋರ್ಷನ್ಡ್ ಟು ಎನಿ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಎಕ್ಸ್ಪೆನ್ಸಸ್ಸು ಇನ್ಕಮ್ಸು, ಅದನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಮಾಡಿಬಿಟ್ಟು ಫೈನಲ್ ರಿಸಲ್ಟನ್ನು ಅಸರ್ಟೈನ್ ಮಾಡ್ತೀವಿ. ಬನ್ನಿ ಈಗ ಇಲ್ಲಿ ಜನರಲ್ P&L ಅಕೌಂಟಲ್ಲಿ ಯಾವ್ಯಾವ್ದು ತಗೊಳ್ತೀವಪ್ಪ ಆ ಥರದ್ದು ಅಂದರೆ, ಫಸ್ಟ್ ಇನ್ಕಮ್ಸ್ ಅನ್ನು ಅಬ್ಸರ್ವ್ ಮಾಡಿ. ಕಾಮನ್ ಇನ್ಕಮ್ಸ್ ಯಾವ್ದಿದೆ, ಡಿಪಾರ್ಟ್ಮೆಂಟ್ ವೈಸ್ ಅಪೋರ್ಷನ್ಮೆಂಟ್ ಮಾಡದೇ ಇರೋದು, ಅಲೋಕೇಶನ್ ಮಾಡದೇ ಇರೋದು ಯಾವ್ಯಾವ್ದಿದೆ ಅಂದರೆ, ಮೊದಲನೇದು ಇನ್ಕಮ್ಸು ಡಿವಿಡೆಂಟ್ ರಿಸೀವ್ಡ್ ಆನ್ ಶೇರ್ಸ್. ನಾವೇನಾದರೂ ಶೇರ್ಸ್ ಮೇಲೆ ಡಿವಿಡೆಂಟ್ ರಿಸಿಪ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಬಿಸ್ನೆಸ್ ರಿಲೇಟೆಡ್ ಶೇರ್ಸ್ ಆಗಿರುತ್ತೆ, ಡಿಪಾರ್ಟ್ಮೆಂಟ್ ವೈಸ್ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಅದೇ ಥರನೇ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ನಾವೇನಾದರೂ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ, ಇಲ್ಲ ನಾವೇನಾದರೂ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡಿದರೆ, ಬಾಂಡ್ಸನ್ನು ಪರ್ಚೇಸ್ ಮಾಡಿದರೆ, ಅದ್ರ ರಿಲೇಟೆಡ್ ಏನಾದರೂ ನಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂತಂದಾಗ ಅದನ್ನು ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋದಕ್ಕಾಗೋದೇ ಇಲ್ಲ, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ಸ್. ಮತ್ತು ಈ ಟ್ರಾನ್ಸ್ಫರ್ ಫೀಸ್, ಶೇರ್ಸು ಮತ್ತು ಬಾಂಡ್ಸು ಈ ಥರದ್ದೇನೋ ಸರ್ಟಿಫಿಕೇಟ್ಸನ್ನು ನಾವು ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ 1% ಟು ಅನದರ್ ಪರ್ಸನ್ ನಾವೇನಾದರೂ ಏಜೆಂಟ್ಸ್ ಆಗಿ ವರ್ಕ್ ಮಾಡಿದ್ದಾಗ ಅದರಲ್ಲಿ ಏನಾದರೂ ನಮಗೆ ಇನ್ಕಮ್ ಜನರೇಟ್ ಆಗಿದ್ದರೆ ಅದು ಕೂಡ ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಓಲ್ ಬಿಸ್ನೆಸ್ ಇನ್ವಾಲ್ವ್ ಆಗಿರುತ್ತೆ ಅದರಲ್ಲಿ, ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗಿ ಡಿವೈಡ್ ಮಾಡೋಕ್ಕಾಗಲ್ಲ, ಅಂದರೆ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಆಗಿರೋದಿಲ್ಲ ಅದರಲ್ಲಿ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಓನರ್ ಡ್ರಾ ಮಾಡ್ಕೊಂಡು ಹೋಗಿರ್ತಾನೆ ಅವರು ಪರ್ಸನಲ್ ಯೂಸ್ಗೆ, ಅದನ್ನು ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಬನ್ನಿ ಕಾಮನ್ ಎಕ್ಸ್ಪೆನ್ಸಸ್ ಅನ್ನು ನೋಡೋಣ. ಜನರಲ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ, ಅದರ್ ಎಕ್ಸ್ಪೆನ್ಸಸ್ಸು, ಸನ್ಡ್ರಿ ಎಕ್ಸ್ಪೆನ್ಸಸ್ಸು, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ಅದನ್ನು ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಅವ್ರು ಏನಾದರೂ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿದ್ರೆ ಜನರಲ್ ಎಕ್ಸ್ಪೆನ್ಸಸ್ ಅಂಡ್ ಅಕೌಂಟೆನ್ಸಿ ಚಾರ್ಜಸ್ ಡಿವೈಡೆಡ್ ಟು ಡಿಪಾರ್ಟ್ಮೆಂಟ್ಸ್ ಈಕ್ವಲಿ ಆ ಥರ, ಇಲ್ಲಾಂದ್ರೆ ರೇಷಿಯೋ ಕೊಟ್ಟಿದ್ದಾರೆ, ಇನ್ ದಿ ರೇಷಿಯೋ ಆಫ್ 3:2 ಆ ಥರ ಕೊಟ್ಟಿದ್ದಾಗ ಇನ್ಸ್ಟ್ರಕ್ಷನ್ಸ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ಸ್ ಕೊಡದೇ ಇದ್ದಾಗ ಮಾತ್ರ ಈ ಟ್ರೀಟ್ಮೆಂಟ್ ಅನ್ನ ನೀವು ಫಾಲೋ ಮಾಡಲೇಬೇಕು, ಮಸ್ಟ್ ಅಂಡ್ ಶುಡ್. ಜನರಲ್ ಮ್ಯಾನೇಜರ್ ಸ್ಯಾಲರಿ, ಇದನ್ನು ಕೂಡ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋಕ್ಕಾಗಲ್ಲ. ಅಕೌಂಟೆನ್ಸಿ ಚಾರ್ಜಸ್ಸು, ಅಡಿಟಿಂಗ್ ಚಾರ್ಜಸ್ಸು, ಬ್ಯಾಂಕ್ ಚಾರ್ಜಸ್ಸು, ಲೀಗಲ್ ಚಾರ್ಜಸ್ಸು, ಮತ್ತೆ ಡೈರೆಕ್ಟರ್ಸ್ ಫೀಸ್. ಡೈರೆಕ್ಟರ್ಸು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರ್ತಾರೆ, ಅವರನ್ನು ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಇನ್ಶೂರೆನ್ಸ್ ಆಗಿರಲಿ, ನಾವು ಎಂಟೈರ್ ಬಿಸ್ನೆಸ್ಗೆ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಂಡಿರ್ತೀವಿ, ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋಕ್ಕಾಗೋದಿಲ್ಲ. ಅವ್ರೇನಾದರೂ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರಾ, ಇನ್ಶೂರೆನ್ಸ್ ಡಿವೈಡೆಡ್ ಟು ಡಿಪಾರ್ಟ್ಮೆಂಟ್ಸ್ ಇನ್ ದಿ ರೇಷಿಯೋ ಆಫ್ 1:2 ಈ ಥರ ಕೊಟ್ಟಿದ್ದಾರಾ, ಡಿವೈಡ್ ಮಾಡಿ. ಕೊಟ್ಟಿಲ್ವಾ ತಗೊಳಕ್ ಹೋಗ್ಬೇಡಿ. ಅದನ್ನೆಲ್ಲ ಎಲ್ಲಿ ತಗೋಬೇಕು ನೀವು ಅಂದರೆ ಜನರಲ್ P&L ಅಕೌಂಟಲ್ಲಿ ತಗೋಬೇಕು. ಒಂದೇ ಕಾಲಮ್ ಇರುತ್ತಲ್ಲ ಅಮೌಂಟ್ ಕಾಲಮ್, ಅದನ್ನು ಡಿವೈಡ್ ಮಾಡೋಕ್ಕಾಗೋದಿಲ್ಲ ಅಂದಾಗ ಒಂದೇ ಅಮೌಂಟ್ ಕಾಲಮಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡಿಬೆಂಜರ್ಸ್, ಇದನ್ನು ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಇದರಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಓನರು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ಸ್ ಮಾಡಿರ್ತಾನೆ, ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದೆ, ಬಿಸ್ನೆಸ್ ಇನ್ವಾಲ್ವ್ ಆಗಿರ್ತಾರೆ, ಬಿಸ್ನೆಸ್ ಓನರ್, ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಆಗೋದಿಲ್ಲ. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್, ಪೇಟೆಂಟ್ಸ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಈ ಥರದ್ದು ಏನಾದರೂ ಬಂದಿದೆ ಅಂದ್ರು ಅದನ್ನು ಕೂಡ ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋದಕ್ಕಾಗೋದೇ ಇಲ್ಲ. ನೋಡಿ ಈ ಥರದ ಐಟಮ್ಸ್ ಎಲ್ಲ ನಾವು ಎಲ್ಲಿ ತಗೋಬೇಕು ಅಂತಂದ್ರೆ ಜನರಲ್ P&L ಅಕೌಂಟಲ್ಲಿ ತಗೋಬೇಕು. ನೀವೇ ಥಿಂಕ್ ಮಾಡಿ, ಆಗುತ್ತಾ ಅದನ್ನು ಡಿವೈಡ್ ಮಾಡೋದಕ್ಕೆ, ಆಗೋದಿಲ್ಲ. ನೆಕ್ಸ್ಟ್ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಹತ್ರ ಬರೋಣ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಈ ಬಿಸ್ನೆಸ್ ಸೆಕ್ಟರ್ಸ್ ಏನಾದರೂ, ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಏನಾದರೂ ರನ್ ಮಾಡ್ತಾ ಇದ್ರೆ, ಜಾಯಿಂಟ್ ಸ್ಟಾಕ್ ಕಂಪನೀಸ್ ರನ್ ಮಾಡ್ತಾ ಇದ್ರೆ, ಆಗ ನಾವೇನು ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಇದನ್ನು ನಾವಿಲ್ಲಿ ಸ್ಟಡಿ ಮಾಡೋದಿಲ್ಲ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಲ್ಲಿ. ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಫೈನಲ್ ಆಗಿ ನಾವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಕೂಡ ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡೋದಿಲ್ಲ ಬ್ಯಾಲೆನ್ಸ್ ಶೀಟ್ ಅನ್ನ. ಇದು ಹೋಲ್ ಬಿಸ್ನೆಸ್ಗೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನಿರುತ್ತೆ, ಅಸೆಟ್ಸ್ ಇರುತ್ತೆ, ಕ್ಯಾಪಿಟಲ್ ಇರುತ್ತೆ, ಮತ್ತೆ ಲಯಬಿಲಿಟೀಸ್ ಇರುತ್ತೆ, ಇಷ್ಟೇ.